ಕೆಲವೊಂದು ಆಕ್ಚುಲಿ ಸಿನಿಮಾಗಳು ರೀ ರಿಲೀಸ್ ಆಗ್ತಿದೆ, ತುಂಬಾ ಒಳ್ಳೇದೇ ಆಗ್ತಿದೆ. ಯಾಕಂದ್ರೆ ಹಳೇದೆಲ್ಲ ನೆನಪಿಸ್ತಾ ಇದೆ. ಹಂಗ್ ಲೆಕ್ಕ ತಗೊಂಡ್ರೆ ತುಂಬಾ ಸಲ ರೀ ರಿಲೀಸ್ ಆಗಿರುವ ಏಕೈಕ ಸಿನಿಮಾ ಅಂದ್ರೆ ಓಂ ಅಂತ ಹೇಳ್ಬೋದು. ಅದ್ ಬಿಟ್ರೆ ಕರಿಯ ಸಿನಿಮಾ ಆಗಿರ್ಬೋದು. ಅದಲ್ಲದೆ ಇನ್ನು ಹಲವಾರು ಸ್ಯಾಂಡಲ್ವುಡ್ ನಟರ ಸಿನಿಮಾಗಳು ಕೂಡ ರಿಲೀಸ್ ಆಗಿರುತ್ತೆ. ಅದರಲ್ಲಿ ಅಣ್ಣವ್ರದ್ದಾಗಿರ್ಬೋದು, ವಿಷ್ಣು ದಾದಾರ್ ಅವ್ರದ್ದಾಗಿರ್ಬೋದು, ಮತ್ತೆ ಅಂಬಿ ಅಣ್ಣನ್ ಸಿನಿಮಾಗಳು ಕೂಡ ಕೆಲವೊಂದು ರೀ ರಿಲೀಸ್ ಆಗಿರ್ಬೋದು ಅಲ್ವಾ. ಅದಲ್ಲದೆ 2024 ಲೆಕ್ಕದಲ್ಲಿ ನಾವು ತಗೊಂಡ್ರೆ ಜಾಕಿ ಸಿನಿಮಾ, ಅದಾದ್ಮೇಲೆ ಪವರ್ ಸಿನಿಮಾ ರೀ ರಿಲೀಸ್ ಆಯ್ತಾ. ಈಗ ಉಪ್ಪಿ ಸರ್ ಅವರ ಎ ಸಿನಿಮಾ ಕೂಡ ರೀ ರಿಲೀಸ್ ಆಗ್ತಿದೆ ಅಲ್ವಾ. ಈಗಿನ ಜನರೇಷನ್ ಅವರು ಯಾರು ಕೂಡ ಆ ಸಿನಿಮಾಗಳ ಬಗ್ಗೆ ಗೊತ್ತಿರಲ್ಲ. ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಯಾಕೆ ಆತರ ರೀ ರಿಲೀಸ್ ಮಾಡ್ತಿದ್ದಾರೆ ಈ ಹಳೆ ಸಿನಿಮಾಗಳು ಅಂತಂದ್ರೆ, ಇನ್ನು ಒಂದು ನೆನಪು ಮಾಡುವುದಕ್ಕೆ, ಇನ್ನೊಂದು ಅದೊಂದು ಒಂದು ಆಸ್ತಿ. ಈ ಯಾರು ಕೂಡ ಆ ಸಿನಿಮಾನ ರೀಮೇಕ್ ಮಾಡುವುದಕ್ಕೆ ಆಗಲ್ಲ. ರೀಮೇಕ್ ಮಾಡೋಕೆ ಹೋದ್ರು ಕೂಡ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಐ ಥಿಂಕ್ ನಿಮ್ಗೆ ಗೊತ್ತು, ಓಂ ಸಿನಿಮಾ ರೀಮೇಕ್ ಮಾಡಿದ್ರು ಕೂಡ ಓಂ ರೇಂಜ್ ಗೆ ಓಂ ಕ್ರೇಜ್ ಇದುವರೆಗೂ ಬರಕ್ ಸಾಧ್ಯ ಇಲ್ಲ. ಅದೇ ಎ ಸಿನಿಮಾ ತಮಿಳಲ್ಲಿ ಸತ್ಯರಾಜ್ ಅವರು ರೀಮೇಕ್ ಮಾಡಿರ್ಬೋದಾದ್ರೆ, ಬಟ್ ಆ ತರ ಕ್ರೇಜ್ ತಮಿಳಲ್ಲೂ ಕೂಡ ಬರಕ್ ಸಾಧ್ಯ ಆಗಿಲ್ಲ. ಆದ್ರೆ ಈ ಸಿನಿಮಾಗಳೆಲ್ಲ ರೀ ರಿಲೀಸ್ ಮಾಡಿ ಮತ್ತೆ ಆ ನಟರ ಒಂದು ಇಮೇಜ್ ನೇ ಇನ್ನೊಂದಷ್ಟು ಹುಮ್ಮಸ್ ಕೊಡುವುದಕ್ಕೆ ಇರಬಹುದು ಅಲ್ವಾ. ಹಾಗಾದ್ರೆ ಈ ಸಿನಿಮಾ ಎಷ್ಟು ಜನ ನೀವು ಥಿಯೇಟರ್ ಅಲ್ಲಿ ನೋಡಿರ್ತಾರೆ? ಈಗ ಓಂ ಸಿನಿಮಾನೇ ಎಷ್ಟು ಜನ ಥಿಯೇಟರ್ ಅಲ್ಲಿ ನೋಡಿದ್ದಾರೆ? ಹಲವಾರು ಜನ ಯಾರು ಥಿಯೇಟರ್ ಅಲ್ಲೇ ನೋಡಿರಲ್ಲ. ಉಪ್ಪಿ ಸರ್ ಅಭಿನಯದ ಎ ಸಿನಿಮಾನೇ ಅನ್ಕೊಳ್ಳಲ್ಲ, ಎಷ್ಟು ಜನ ಥಿಯೇಟರ್ ಅಲ್ಲಿ ನೋಡಿರ್ತಾರೆ? ಈಗಿನ ಜನರೇಷನ್ ಅವ್ರು ಯಾರು ಕೂಡ ಥಿಯೇಟರ್ ಹೋಗಿ ಸಿನಿಮಾ ನೋಡೋದೇ ಇಲ್ಲ. ಅಪ್ಪಿ ತಪ್ಪಿ ಅವ್ರು ಥಿಯೇಟರ್ ಹೋಗಿ ಸಿನಿಮಾ ನೋಡೋದಾದ್ರೆ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮೀರ್ ಖಾನ್ ಅವ್ರದ್ದು ಸಿನಿಮಾ ಯಾವ್ದಾದ್ರು ರೀ ರಿಲೀಸ್ ಆದ್ರೆ, ಅಥವಾ ಅವ್ರ ಸಿನಿಮಾ ಯಾವ್ದಾದ್ರು ಹೊಸ ಸಿನಿಮಾ ರಿಲೀಸ್ ಆದ್ರೆ ಹೋಗಿ ನೋಡ್ಕೊಂಡ್ ಬರ್ತಾರೆ. ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ. ಈಗಿನ ಜನರೇಷನ್ ಹುಡುಗ ಹುಡುಗಿರಲ್ಲ ತುಂಬಾ ರೇರ್, ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್. ಅದ್ರಲ್ಲಿ ಕೆಲವರು ಹತ್ರ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬಹುದೇನೋ, ನಿನ್ ಕೆಲವರಂತೂ ಹಿಂದಿ, ತಮಿಳು, ತೆಲುಗು ಈ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾರೆ. ಅದಲ್ಲದೆ ಗಿಲ್ಲಿ ಆಗಿರ್ಬೋದು, ಬಿಲ್ಲ ಆಗಿರ್ಬೋದು, ಅದು ಕೂಡ ರೀ ರಿಲೀಸ್ ಇದೆ ಆಗಿರ್ಬೋದು, ಹೇಳಕ್ ಆಗಲ್ಲ. ಅವ್ರ ಸಿನಿಮಾ ಇನ್ನೊಂದು ಯಾವ್ದೋ ಹೊಸ ಸಿನಿಮಾ ರಿಲೀಸ್ ಆಗ್ತಿರ್ಬೋದೇನೋ, ಅದಕ್ಕಾಗಿ ಅವ್ರು ಇನ್ನೊಂದು ಬ್ಯಾಕಪ್ ಗೋಸ್ಕರ ರೀ ರಿಲೀಸ್ ಮಾಡಿರ್ಬೋದು ಅಂತ ಇನ್ನೊಂದು ಜನರ ವಾದ ಇರುತ್ತೆ, ಹೇಳಕ್ ಆಗಲ್ಲ ಅಲ್ವಾ. ಬಟ್ ಎಂಡ್ ಆಫ್ ದ ಡೇ ಏನಂತಂದ್ರೆ, ಸಿನಿಮಾ ರೀ ರಿಲೀಸ್ ಆಗ್ತಿರೋದೇ ಆಕ್ಚುಲಿ ಖುಷಿ ಪಡ್ಬೇಕು. ಇನ್ನೂ ಹಲವಾರು ಸಿನಿಮಾ ಇದೆ, ಅದೆಲ್ಲ ಕೂಡ ರೀ ರಿಲೀಸ್ ಆಗ್ಬೇಕು. ಇನ್ನೊಂದು ತರಲೆ ನನ್ ಮಗ ರೀ ರಿಲೀಸ್ ಆಗ್ಬೇಕು ಅಂತ ಇನ್ನೊಂದಷ್ಟು ಜನ ಕೇಳ್ತಿದ್ದಾರೆ. ಆಲ್ರೆಡಿ ಜಾಕಿ ಸಿನಿಮಾ ರೀ ರಿಲೀಸ್ ಆಗಿದೆ, ಪವರ್ ಸಿನಿಮಾ ರೀ ರಿಲೀಸ್ ಆಗಿದೆ, ಮತ್ತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಯಾವ ಸಿನಿಮಾ ರೀ ರಿಲೀಸ್ ಆಗ್ಬೇಕು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಅದಲ್ಲದೆ ಈಗ ಉಪ್ಪಿ ಸರ್ ಅಭಿನಯದ ಎ ಸಿನಿಮಾ ರೀ ರಿಲೀಸ್ ಆಗ್ತಿದೆ ಅಲ್ವಾ. ನಮ್ಮ ಫೇವರೇಟ್ ಆಗಿರೋದು ಉಪೇಂದ್ರ ಸಿನಿಮಾ ಕೂಡ ರೀ ರಿಲೀಸ್ ಆಗ್ಬೇಕು. ಹಾಗೆ ನಿಮ್ಮ ಪ್ರಕಾರ ಯಾವ ಸಿನಿಮಾ ರೀ ರಿಲೀಸ್ ಆಗ್ಬೇಕು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ